ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ 2025 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCTದು ಇವಾಗ ಆಲ್ರೆಡಿ ಫಸ್ಟ್ ರೌಂಡು ರಿಸಲ್ಟ್ ಬಂದಿದೆ. ನೀವು ಆಲ್ರೆಡಿ ಚಾಯ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಸೆಕೆಂಡ್ ರೌಂಡಲ್ಲಿ ನೀಟ್ದು ಮತ್ತು KCTದು ಯಾವ್ಯಾವ ಸೀಟ್ಸು ಅವೈಲೇಬಲ್ ಇರುತ್ತೆ, ಯಾವ ಬೇಸಿಸ್ ಮೇಲೆ ಸೆಕೆಂಡ್ ರೌಂಡ್ನ ಕನ್ಸಿಡರ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡು ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ವಿಡಿಯೋ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ನೀಟ್ ನೋಡೋಣ. ಓಕೆ, ನೀಟು ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಸು ಅವೈಲೇಬಲ್ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಮೊದಲಿಗೆ ಯಾವ ಸೀಟ್ಸ್ ಅವೈಲೇಬಲ್ ಇದೆ ಅಂದರೆ ಚಾಯ್ಸ್ 3 ಯಾರು ತೊಗೋತಾರೆ, ಚಾಯ್ಸ್ 3 ಅಂದರೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಯಾರು ಮಾಡ್ಕೋತಾರೆ ಅವ್ರ ಸೀಟ್ಸು ಸೆಕೆಂಡ್ ರೌಂಡಿಗೆ ಉಳಿಯುತ್ತೆ. ಯಾವುದೇ ಇರ್ಬೋದು, ಅವಾಗ GMP ಸೀಟ್ಸ್ ಇರ್ಬೋದು, ಗೌರ್ಮೆಂಟ್ ಸೀಟ್ಸ್ ಇರ್ಬೋದು. ಕ್ಯಾನ್ಸಲ್ ಮಾಡಿದ್ರೆ ಅವು ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಸೊ ಚಾಯ್ಸ್ 3 ಮಾಡೋರು ಕಡಿಮೆ, ಯಾಕಂದರೆ ಹೋಲ್ಡ್ ಮಾಡ್ಕೊಂಡು ಚಾಯ್ಸ್ 2 ಮಾಡ್ಕೊಂಡು ವೇಟ್ ಮಾಡ್ತಾರೆ ಸೆಕೆಂಡ್ ರೌಂಡು. ಬಟ್ ಕ್ಯಾನ್ಸಲ್ ಮಾಡೋರು ಕಡಿಮೆ. MBBS ಸೀಟ್ಸ್ನ ಹೇಳ್ತಾ ಇರೋದು ನಿಮಗೆ. ಓಕೆ, ನಾಟ್ ಫಾರ್ ಇಂಜಿನಿಯರಿಂಗ್ ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟ್ ಮೆಡಿಕಲ್ ಹೇಳ್ತೀನಿ. ಓಕೆ, ಚಾಯ್ಸ್ 3. ಆಮೇಲೆ ಚಾಯ್ಸ್ 4 ಯಾರಾದ್ರು ಎಕ್ಸಿಟ್ ಆಗ್ತಾರೆ, ಯಾವ ಕಾಲೇಜ್ ಯಾವುದಾದ್ರೂ MBBS ಸೀಟ್ಸು ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಚಾಯ್ಸ್ 4 ಮಾಡಿಕೊಂಡು ಅವ್ರು ಬೇರೆ ಕಡೆ ಹೋಗ್ತಾರೆ, ಅಥವಾ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಅವ್ರದ್ದೇನು ಅಬ್ರಾಡ್ಗೆ ಬಿಟ್ಟು ಹೋದರೆ ಆ ಸೀಟ್ಸು ಸೆಕೆಂಡ್ ರೌಂಡಿಗೆ ಉಳಿಯುತ್ತೆ. ಓಕೆ, ನೆಕ್ಸ್ಟು MCC ಕೌನ್ಸ್ಲಿಂಗು. ಓಕೆ, ನಿಮಗೆ MCC ರಿಸಲ್ಟ್ ಬರ್ತಾಯಿದೆ. ಇವತ್ತು ಬಂದ ತಕ್ಷಣ ನಾಳೆ ಚಾಯ್ಸಸ್ ಎಂಟ್ರಿ ಮಾಡ್ದಲ್ಲ, ಅದಾದಮೇಲೆ MCCಯಲ್ಲಿ ಏನಾದ್ರು ತೊಗೊಂಡು ಇಲ್ಲಿ ಸೀಟ್ಸು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. MCCಯಲ್ಲಿ ಏನಾದ್ರು ಚಾಯ್ಸ್ 1 ತೊಗೊಂಡು ಅಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಆ ಸೀಟ್ಸು ನಮಗೆ ಇಲ್ಲಿ ಸೆಕೆಂಡ್ ರೌಂಡಿಗೆ ಉಳಿಯುತ್ತೆ. ಓಕೆ, ಸೊ ಈ 3 ಸೀಟ್ಸು. ನೆಕ್ಸ್ಟ್ NRI ಸೀಟ್ಸು, ನಮ್ಮ ಸ್ಟೇಟಲ್ಲಿ ಏನು NR ಸೀಟ್ಸ್ ಇದೆಯಲ್ಲ, ಅದು ಏನಂದ್ರೆ ಅಲ್ಲಿ NR ಯಾರೂ ಇಲ್ಲ ಅಂದರೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ನಾರ್ಮಲ್ ಸೀಟ್ಸ್ಗೆ ಕೊಡ್ತಾರೆ. ಓಕೆ, ಸೊ ಇವಿಷ್ಟು ಸೀಟು ಸೆಕೆಂಡ್ ರೌಂಡಲ್ಲಿ ಉಳಿಯೋ ಚಾನ್ಸಸ್ ಇರುತ್ತೆ. ಬಟ್ ಇವೆಲ್ಲ ಬೇಸ್ಡ್ ಆನ್ ದಿ ಓನ್ಲಿ ಫ್ಯೂ ಸೀಟ್ಸು ಉಳಿಯೋ ಚಾನ್ಸಸ್ ಇರುತ್ತೆ, ಅಷ್ಟೊಂದಿರಲ್ಲ. ನೀವು ಇದನ್ನು ನೋಡಿಕೊಂಡು ಸೀಟ್ ಯಾರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅಂದ್ಕೊಂಡಿದ್ರೆ, ಯಾಕಂದ್ರೆ ಕ್ವಶನ್ ಡಿಪಾಸಿಟ್ ಕಟ್ಟೋದಿರುತ್ತೆ. ನೀವು ನಿಮ್ಮದು ಟೋಟಲ್ ಸೀಟ್ಸ್ ಎಷ್ಟು ಅವೈಲೇಬಲ್ ಇದೆ ನಿಮ್ಮ ಕ್ಯಾಟಗರಿಗೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡೋದು ಬೆಟ್ರು. ಯಾಕಂದ್ರೆ ಮತ್ತೆ ನೀವು ಕ್ವಶನ್ ಡಿಪಾಸಿಟ್ ಕಟ್ಟಬೇಕು, ಅದು ಸಿಗಲಿಲ್ಲ ಅಂದರೆ ವಾಪಸ್ ಬರುತ್ತೆ. ಸೊ ರಿಸ್ಕು ನೀವು ಏನಿಲ್ಲ, ಬಟ್ ಆದರೂ ನೀವೊಂದು ಲೆವೆಲ್ ನೋಡಿಕೊಂಡು ನಾನು ಅಪ್ಲೈ ಮಾಡಬೇಕಾ, ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಂತ ನೀವು ಥಿಂಕ್ ಮಾಡ್ಕೋಬೋದು. ಸೀಟ್ ಮ್ಯಾಟರ್ಸ್ ಬೇಸ್ಡ್ ಆನ್ ಸೀಟ್ ಮ್ಯಾಟರ್ಸು ಡಿಸೈಡ್ ಮಾಡ್ಕೋಬೋದು. ಓಕೆ, ಸೊ ಇದಿಷ್ಟು ಸೆಕೆಂಡ್ ರೌಂಡು MBBSಲ್ಲಿ ಅವೈಲೇಬಲ್ ಸೀಟ್ಸು. ಓಕೆ, ಸೇಮ್ ಆ್ಯಸ್ ಡೆಂಟಲ್ ಆಲ್ಸೋ. ಓಕೆ, ನೆಕ್ಸ್ಟು ಈಗ KCT ಬರೋದಾದರೆ ಫ್ರೆಂಡ್ಸ್, KCT ಯಾವ್ಯಾವ ಅಂದರೆ ಸೇಮು ಚಾಯ್ಸ್ 3. ಓಕೆ, ಇಲ್ಲಿ ಚಾಯ್ಸ್ 3 ತೊಗೊಳ್ಳೋರು ಇದ್ದೇ ಇರ್ತಾರೆ, ಮಾಡ್ತಾರೆ ಭಾಳ ಸ್ಟೂಡೆಂಟ್ಸ್. ಯಾಕಂದರೆ ಸಿಕ್ಕಿರೋ ಕಾಲೇಜು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಯಾವ ಕಾಲೇಜ್ ಸಿಕ್ಬಿಡುತ್ತೆ, ನನಗೆ ಇದು ಕಾಲೇಜ್ ಬೇಡ ನಾನು ಚಾಯ್ಸ್ 3 ಸೆಕೆಂಡ್ ರೌಂಡಲ್ಲಿ ನಾನು ವೇಟ್ ಮಾಡ್ತೀನಿ ಅಂತ ಅರ್ಥ. ಸೊ ಚಾಯ್ಸ್ 3 ಕ್ಯಾನ್ಸಲ್ ಮಾಡ್ಕೊಂಡವ್ರು ಯಾವ್ಯಾವ ಸೀಟ್ಸ್ ಇದ್ರೆ ಅವು ಸೆಕೆಂಡ್ ರೌಂಡ್ ಉಳಿಯುತ್ತೆ ಒಂದು. ನೆಕ್ಸ್ಟು ಚಾಯ್ಸ್ 4, ಯಾಕಂದರೆ ಇದನ್ನು ಚಾಯ್ಸ್ ಮಾಡೋರು ಇರ್ತಾರೆ, ಯಾಕಂದರೆ ನನಗೆ ಲೋ ಕಾಲೇಜ್ ಸಿಕ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ನನಗೆ ಈ ಕಾಲೇಜ್ ಬೇಡ, ನಾನು ಎಕ್ಸಿಟ್ ಆಗಿ ನಾನು ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋಗ್ತೀನಿ, ಅಥವಾ ನಾನು ಲಾಂಗ್ ಟರ್ಮ್ JW ಎಲ್ಲ ತೊಗೋತೀನಿ, ಅಲ್ಲ ಕಾಂಪಿಟಿಗೆ ಥ್ರೂ ಹೋಗ್ತೀನಿ ಅಂತ ಇರೋರು ಇರ್ತಾರೆ. ಸೊ ಇಲ್ಲಿ ಎಕ್ಸಿಟ್ ಆಗೋರು ಭಾಳ ಜನ ಇರ್ತಾರೆ. ಎಕ್ಸಿಟ್ ಆದಮೇಲೆ ಏನು ಸೀಟ್ಸ್ ಉಳಿತೋ ಅದು ಸೆಕೆಂಡ್ ರೌಂಡ್ ಉಳಿಯುತ್ತೆ. ಅವು ಏನು ಸೀಟ್ ಮ್ಯಾಟ್ರಿಕ್ಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಬಿಡ್ತಾರೆ. ಓಕೆ, ನೆಕ್ಸ್ಟು ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಸ್ ಅಂತ ಬರುತ್ತೆ. ಸೊ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಅಂದರೆ ಏನಂದರೆ ಕಾಲೇಜವ್ರಿಗೆ ಮ್ಯಾನೇಜ್ಮೆಂಟ್ ಕೋಟಾಗೆ ಸಪ್ರೇಟ್ ಸೀಟ್ಸ್ ಇರುತ್ತೆ. ಅವರು ಅಲ್ಲಿ ಏನಾದ್ರು ಮ್ಯಾನೇಜ್ಮೆಂಟ್ಗೆ ಫಿಲ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅವನೇನು ಮಾಡ್ತಾರೆ ಅಂದರೆ KU ಅವ್ರಿಗೆ ಕೊಡ್ತಾರೆ. ನೀವು ಇಲ್ಲಿ ಥ್ರೂನೇ ಇದೇ ಸೇಮ್ ಕಾಸ್ಟಲ್ಲಿ ನೀವು ತೊಗೊಳ್ಳಿ ಅಂತ ಆ ಸೀಟ್ಸ್ನ ಸರೆಂಡರ್ ಮಾಡಿಬಿಡ್ತಾರೆ KUಗೆ. KU ಅವ್ರು ಏನು ಮಾಡ್ತಾರೆ, ಅದನ್ನ ಸೆಕೆಂಡ್ ರೌಂಡ್ಗೆ ಮಾಡ್ತಾರೆ. ಈಗ ಆಲ್ರೆಡಿ ಫಸ್ಟ್ ರೌಂಡ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈಗ ಸೆಕೆಂಡ್ ರೌಂಡಲ್ಲಿ ಮತ್ತೇನಾದರೂ ಸೀಟ್ಸ್ ಉಳಿದ್ರೆ ಆ ಸೆಕೆಂಡ್ ರೌಂಡಲ್ಲಿ ಮ್ಯಾನೇಜರ್ ಸರೆಂಡರ್ ಸೀಟ್ ಅಂತ ಬಿಡ್ತಾರೆ. ಆ ಸೀಟ್ಸು ನೀವು ಸೆಕೆಂಡ್ ರೌಂಡಲ್ಲಿ ಮಾಡ್ಬೋದು. ನೀವು ಅದನ್ನು ನೋಡಿಕೊಂಡು ನಿಮ್ಮೊಂದು ಐಡಿಯಾ ಬರುತ್ತೆ ಸೀಟ್ ಮ್ಯಾಟರ್ಸು. ಸೊ ಈ ಕಾಲೇಜಿಗೆ ನನಗೆ ಏನಾರ ಸೀಟ್ಸ್ ಉಳಿದಿದ್ದಂದ್ರೆ ನಿಮ್ಮ ಕ್ಯಾಟಗರಿಗೆ, ಸೊ ಇದು ನಂಗೆ ಚಾನ್ಸ್ ಇದೆ ಅಂತ ನೀವು ಆಮೇಲೆ ಸೆಕೆಂಡ್ ರೌಂಡಲ್ಲಿ ನೀವು ಬೇಕಂದರೆ ಮಾಡಿಫಿಕೇಷನ್ ಮಾಡ್ಕೋಬೋದು. ಓಕೆ, ಇದಿಷ್ಟು. ಆಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಂಜಿನಿಯರಿಂಗು ಚಾಯ್ಸ್ 2 ಏನು ತೊಗೋತಾರಲ್ಲ, ಚಾಯ್ಸ್ 2 ತೊಗೊಂಡು ಆಲ್ಮೋಸ್ಟ್ ಭಾಳ ಜನ ಚಾಯ್ಸ್ 2 ತೊಗೊಂಡಿರ್ತಾರೆ. ಯಾಕಂದರೆ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಇಸ್ ಎ ಬೆಟರ್ ಓನ್ಲಿ ಬಿಕಾಸ್ ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ಸ್ ಉಳಿಯೋ ಚಾನ್ಸಸ್ ಭಾಳಷ್ಟಿದೆ. ಟಾಪರ್ಸ್ ಹೋಗೋ ಚಾನ್ಸಸ್ ಇದೆ, ಯಾಕಂದರೆ ಕಾಮೆಂಟ್ಗೆ ಹೋಗ್ತಾರೆ, ಕೆಲವೊಬ್ಬರು JW ಹೋಗ್ತಾರೆ. ಇಲ್ಲಾಂದರೆ ನೋಡಿಕೊಂಡು, ಯಾಕಂದರೆ ಕೆಲವೊಬ್ಬರಿಗೆ ಮೇನ್ ಟಾಪ್ ಕಾಲೇಜ್ ಅಷ್ಟೇ ನೋಡ್ತಾರೆ, ಅದು ಕಾಲೇಜ್ ಇಲ್ಲಾಂದರೆ ಬೇರೆ ಕಾಲೇಜ್ ಯಾವುದೂ ಹೋಗಲ್ಲ ಅವರು. ಸೊ ಅವರು ಕ್ಯಾನ್ಸಲ್ ಮಾಡ್ಕೋತಾರೆ, ಇಲ್ಲ ಏನು ಮಾಡ್ತಾರೆ ಅಂದರೆ ಸೀಟ್ಸು ನಿಮ್ಮ JW ಎಲ್ಲ ಹೋಗಿರುತ್ತಲ್ಲ ಆ ಸೀಟ್ಸು ಸೆಕೆಂಡ್ ರೌಂಡ್ ಉಳಿತಲ್ಲ. ಸೊ ಟಾಪ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೀಟ್ ಉಳಿದ್ರೆ ಅದು ನಿಮ್ಗೆ ಅಪ್ಡೇಟ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಚಾಯ್ಸ್ 2 ಇಸ್ ಬೆಟರ್. ಓಕೆ, ಆಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡಿರ್ತಾರಲ್ಲ, ನೀವು ಏನಾರು ಸೆಲೆಕ್ಟ್ ಮಾಡಿದರೆ ನಿಮ್ಮ ಅಬೋ ಕಾಲೇಜ್ ಎಲ್ಲ ಇರುತ್ತೆ, ಅಲ್ಲಿ ಯಾವುದಾದ್ರೂ ಒಂದು ಕಾಲೇಜಲ್ಲಿ ನಿಮ್ಮ ಸೀಟ್ಸ್ ಇದ್ದಾನೆ ಅಲ್ಲಿ ಸಿಗ್ತಾರೆ, ನಿಮ್ಮ ಕಾಲೇಜ್ ಇರಲ್ಲ, ಅದು ಸೀಟ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಆ ಸೀಟ್ಸು ಬೇರೆಯವ್ರಿಗೆ ಹೋಗುತ್ತೆ. ಸೊ ಆ ಸೀಟ್ಸು ಉಳಿಯುತ್ತೆ ಅಲ್ಲಿ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಅದು ಆಟೋಮೆಟಿಕ್ ಆಗುತ್ತೆ. ಇವಾಗ ಗೊತ್ತಾಗಲ್ಲ ನಿಮಗೆ, ಆಟೋಮೆಟಿಕ್ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಬೇರೆ ಕಾಲೇಜ್ ಸಿಕ್ಬಿಟ್ರೆ ಆ ಸೀಟ್ಸು ನಿಮ್ಗೆ ಪುಷ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟಾಪಿಂದ ಏನು ಟಾಪ್ ಕಾಲೇಜ್ ಸಿಗ್ತಲ್ಲ ಅಲ್ಲಿ ಪುಷ್ ಆಗ್ತಾ ಸ್ವಲ್ಪ ಮೀಡಿಯಮ್ ಕಾಲೇಜ್ ತನಕ ಪುಷ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅದಕ್ಕೋಸ್ಕರ ಎಲ್ಲರೂ ವೇಟ್ ಮಾಡ್ತಾರೆ ಚಾಯ್ಸ್ 2 ತೊಗೊಂಡು. ಓಕೆ, ಸೊ ಇದಿಷ್ಟು ಅವೈಲೇಬಲ್ ಸೀಟ್ಸು ಸೆಕೆಂಡ್ ರೌಂಡ್ಗೆ. ಇದು ಬಿಟ್ಟು ಮತ್ತೇನು ಎಕ್ಸ್ಟ್ರಾ ಸೀಟ್ಸ್ ಏನಿರಲ್ಲ, ಇವಿಷ್ಟೇ ಸೀಟ್ಸು. ಯಾಕಂದರೆ ಆಮೇಲೆ ಇನ್ನೊಂದು ಯಾವ ಸೀಟ್ಸ್ ಅಂದರೆ ಹೊಸ ಕಾಲೇಜ್ ಏನಾರ ಆ್ಯಡ್ ಆಗ್ತಂದರೆ ಮಾತ್ರ ಸೀಟ್ಸು.
ಈಗ ಫಾರ್ ಎಕ್ಸಾಂಪಲ್ ಸೀಟ್ ಇನ್ಕ್ರೀಸ್ ಮಾಡಿದ್ರೆ ಅಂದರೆ ಟಾಪ್ ಕಾಲೇಜಲ್ಲಿ ಏನಾರ ಸೀಟ್ಸ್ ಇನ್ಕ್ರೀಸ್ ಮಾಡಿದ್ರೆ ಆ ಸೀಟ್ಸು ಅವೈಲೇಬಲ್ ಇರುತ್ತೆ ಸೆಕೆಂಡ್ ರೌಂಡ್ಗೆ. ಮತ್ತು ಹೊಸ ಕಾಲೇಜ್ ಏನಾರ ಆ್ಯಡ್ ಆಗ್ತಂದ್ರೆ ಆ ಸೀಟ್ಸು ಅವೈಲೇಬಲ್ ಇರುತ್ತೆ. ಇಷ್ಟು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನು ಸೀಟ್ಸ್ ಇರಲ್ಲ. ಸೊ ಹೋಪ್ ಫಾರ್ ದಿ ಬೆಸ್ಟು, ಎಲ್ಲರಿಗೂ ಆಲ್ ದ ಬೆಸ್ಟು. ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಯಾಕೆ ಲಾಸ್ಟ್ 4 ಇಯರ್ ನಾನು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಬೆಟರ್ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಡಿಸೈಡ್ ಮಾಡಿರ್ತಾರೆ, ಹಂಗೆ ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ, ಡಿಸೈಡ್ ಮಾಡ್ತಾರೆ ನೋಡೋಣ ನನಗೆ ಯಾವ್ದು ಅಪ್ಲೈ ಮಾಡಲ್ಲ ಜಸ್ಟ್ ಅಪ್ಲೈ ಮಾಡಿಬಿಡ್ತಾರೆ. ಕೆಲವೊಬ್ರು ಕ್ಯಾನ್ಸಲ್ ಮಾಡ್ಕೋತಾರೆ, ಕೆಲವೊಬ್ಬರು MBBS ಹೋಗೋದು ಲಾಂಗ್ ಟರ್ಮ್ ಮಾಡಿದ್ರೆ ಇಂಜಿನಿಯರ್ ಕೂಡ ಹಾಕಿರ್ತಾರೆ. ಸೊ ಅವ್ರು ಟಾಪ್ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ, ಅವ್ರು ಇಲ್ಲಿ ಇದನ್ನು ಹೋಲ್ಡ್ ಮಾಡ್ಕೊಟ್ಟಿರ್ತಾರೆ. ಇನ್ ಕೇಸ್ MBBS ಸಿಗ್ತದೆ ಆಟೋಮೆಟಿಕ್ ಇದು ಡೆಲ್ಟ್ ಆಗುತ್ತೆ ಇಂಜಿನಿಯರಿಂಗ್, ಅದು ಇಂಜಿನಿಯರಿಂಗ್ ಅವರಿಗೆ ಸ್ಟೂಡೆಂಟ್ಸ್ಗೆ ಸೀಟ್ಸ್ ಇರುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.